ಸರ್ ಈಗ ಇಲ್ಲ ಅವ್ರಿಗೆಲ್ಲ ನಾವು ಇನ್ಸ್ಟ್ರಕ್ಷನ್ ಕೊಟ್ಟೇ ಬಿಟ್ಟಿವಿ, ಈಗೇನು ಪ್ರಶ್ನೆ ಇಲ್ಲ. ಯಾಕಂದರೆ ಏನಾರಾದರೆ ಇಮಿಡಿಯೇಟು ರಿಪೇರ್ ಮಾಡ್ತೀವಿ, ಅಂದರೆ ಮೋಟ್ರೇಬಲ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ತಾತ್ಪೂರ್ತಿಗೆ ರಿಪೇರ್ ಮಾಡ್ತೀವಿ. ಮೂರನೇ ಹಂತದಲ್ಲಿ ಅವಶ್ಯ ಬಿದ್ದರೆ ಅದನ್ನು ಟೋಟಲಿ ಹೊಸದು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. 3 ಹಂತದಲ್ಲಿ ಟಾರ್ಗೆಟ್ ಇರ್ತದೆ. ಲಾಸ್ಟ್ ಟೈಮ್ ಸೆಷನಲ್ಲಿ ಶಾಸಕರುಗಳೆಲ್ಲ ಅಸಮಾಧಾನ ಇತ್ತು ಸರ್. ಅಂದರೆ ಹಿಂದೆ ಮಳೆ ಬಿದ್ದಾಗ ಬಿದ್ದಂಥ ಗುಡ್ಡೆ ಮುಚ್ಚಕ್ಕೆ ಮಾತ್ರ ದುಡ್ಡಿಲ್ಲ ಅನ್ನೋ ಥರದಲ್ಲಿ. ಈಗ ರಸ್ತೆ ರಿಪೇರಿಗೆಲ್ಲ ಫಂಡ್ ಇದೆಯಾ ಸರ್ ಇಲಾಖೆ? ಯಾವ ಸಂದರ್ಭದಲ್ಲೂ ದುಡ್ಡು ಇಲ್ಲದ ಕೊರತೆ ಪ್ರಶ್ನೆ ಇಲ್ಲ. ಯಾಕಂದರೆ ವರ್ಷಕ್ಕೆ ಅದಕ್ಕೆ ಗುಂಡಿ ಮುಚ್ಚಲಿಕ್ಕೆ ಸಪ್ರೇಟ್ ಬರ್ತಾರೆ, ಹೊಸ ರಸ್ತೆಗೆ ಸಪ್ರೇಟ್ ಬರ್ತದೆ, ಅದೇ ಬರ್ತದೆ. ಆದರೆ ನಾವು ಸರಿಯಾಗಿ ಅದು ಮ್ಯಾನೇಜ್ಮೆಂಟು ಮಾಡಬೇಕಷ್ಟೇ. ಅದು ಸರಿಯಾಗಿ ಉಪಯೋಗ ಆಗಬೇಕು. ಗುಂಡಿ ಮುಚ್ಚಲಿಕ್ಕೆ ಸಾಕಷ್ಟು ದುಡ್ಡಿದ್ದಾರೆ. ಸೊ ಆ ದುಡ್ಡಲ್ಲಿ ಅಷ್ಟಾಗಿ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಸೆಂಟ್ರಲ್ ಗೌರ್ಮೆಂಟು 11 ವರ್ಷ ಮುಗಿಸಿದೆ. ಈಗ ಸಾಧನೆಗಳೇನು? ಸಾಧನೆ ಬಂದರೆ ಇವತ್ತು ಪೇಪರ್ನಾಗ ಬಂದಿರಲ್ಲ, ಸಾಧನೆ ಅವರ ಸ್ಕೀಮ್ಗಳನ್ನು ಹಾಕಿದ್ದಾರೆ. 11 ವರ್ಷದಲ್ಲಿ ಕೆಲವು ಅಚೀವ್ಮೆಂಟ್ ಮಾಡಿದ್ದಾರೆ, ಕೆಲವು ಪ್ರೋಗ್ರೆಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇದು ಬಡತನ ಇನ್ನೂ ಡೆವಲಪ್ಮೆಂಟ್ ಆಗದೇ ಇರೋದು ಇನ್ನೊಂದು ಕಡೆ ಇನ್ನೂ ಹಾಗೆ ಉಳಿದಿದ್ದಾರೆ ಇದು. ಸೊ ಅದರ ಕಡೆ ಕೇಂದ್ರ ಸರ್ಕಾರ ಹೆಚ್ಚು ಗಮನ ಕೊಡಬೇಕು. ಅದಕ್ಕೆ ಬಗ್ಗೆ ಮಾಡಬೇಕು. ಯಾಕಂದರೆ ಅಟ್ಲೀಸ್ಟ್ 50% ನಮ್ಗೆ ಕೊಡಬೇಕು ಸ್ಟೇಟ್ಗೆ. ಅವೆಲ್ಲ ಚೇಂಜ್ ಮಾಡಬೇಕು ನಾವು. 50% ನಮಗೆ ಕೊಟ್ಟು ಸೊ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಭಾಳಷ್ಟು ಅಲ್ಲೂ ಬದಲಾವಣೆ ಮಾಡಬೇಕು. ಅವ್ರು ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಅವರು ಸಂಪೂರ್ಣ ಬಹುಮತದಲ್ಲಿದ್ದಾರೆ ಬಿ ಜೆ ಪಿ ಅವರು. ಅವ್ರು ಇನ್ನೂ ಒಳ್ಳೊಳ್ಳೆ ಕಾಯ್ದೆಗಳನ್ನು, ಒಳ್ಳೊಳ್ಳೆ ಸ್ಕೀಮ್ಗಳನ್ನು ತರಲಿಕ್ಕೆ ಅವಕಾಶ ಇದೆ. ಅವ್ರು ಈ ಅವಧಿಯಲ್ಲಿ ಮಾಡಬೇಕು, ಪ್ರಧಾನಮಂತ್ರಿ ಮೋದಿಜಿ ಅವರು. ಸರ್ಕಾರ ಬಂದ ನಂತರ ಸ್ಟೇಟು ನ್ಯಾಷನಲ್ ಮತ್ತು ಸ್ಟೇಟು ಸೆಂಟ್ರಲ್ದು ಡೆವಲ್ಯೂಷನ್ ಫಂಡ್ಗಳು, ಸ್ಟೇಟ್ ಗ್ರ್ಯಾಂಟ್ಗಳು ಬರ್ತಾ ಸಂಪೂರ್ಣ ಕಡಿತ ಆಗ್ತಾ ಇದೆ. ನಿಮ್ಗೆ 60-40 ಇದ್ದು ಎಲ್ಲ ನಿಲ್ಲಿಸಿದ್ದಾರೆ. ಆದರೆ ಸ್ಕೀಮ್ ಮಾತ್ರ ನಾವು ಮುಂದುವರಿಸಿದ್ದೀವಿ ನಮ್ಮ ದುಡ್ಡು ಹಾಕಿ. ಮುಂಚೆ ಅವ್ರ ಬೋರ್ಡು, ಅವ್ರ ಬ್ಯಾನರು, ಅವ್ರದ್ದೇ ಪ್ರಧಾನಮಂತ್ರಿ ಕಾರ್ಯಕ್ರಮ ತಾಕ್ತಿದ್ರು. ಒಂದು 5 ವರ್ಷವರೆಗೆ ಕೊಟ್ಟರು, 6 ವರ್ಷ ಕೊಟ್ಟರು, 7 ವರ್ಷ ಕೊಟ್ಟರು. ನಂತರ ಸಂಪೂರ್ಣವಾಗಿ ಅದನ್ನು ವಿಡ್ರಾ ಮಾಡಿದರು. ಅದು ನಾವು ಸ್ಕೀಮ್ ಇರೋದ್ರಿಂದ, ಉದಾಹರಣೆ ಅಂಗನವಾಡಿಗೆ ದುಡ್ಡು ಕೊಡ್ತಾಯಿದ್ರು, ಬೇರೆ ಬೇರೆ ಹೆಲ್ತ್ ಸ್ಕೀಮ್ ಕೊಡ್ತಾಯಿದ್ರು. ಸೊ ಅವೆಲ್ಲ ಈಗೆಲ್ಲ ಸಂಪೂರ್ಣವಾಗಿ ಅವರ 40% ಶೇರ್ ನಿಲ್ಲಿಸಿದ್ದಾರೆ ಈಗೆಲ್ಲ. ದೆಹಲಿಗೆ ಹೋರಾಟ ಮಾಡಬೇಕು ಅಂತ GST ಇದೆಲ್ಲ ಅನುದಾನ ಬಾಕಿ ಎಲ್ಲದರ ವಿರುದ್ಧ ನಾವು ಒಬ್ಬರೇ ಅಲ್ಲ, ಅವ್ರು BJP ಸ್ಟೇಟ್ನವ್ರು ಹೋರಾಟ ಮಾಡ್ಬೇಕ್ರಿ. ನಮಗಷ್ಟೇ ಸಮಸ್ಯೆ ಇಲ್ಲರ ಇದು. ಸಮಸ್ಯೆ ಬರೀ ಕರ್ನಾಟಕ ಅಷ್ಟೇ ಅಲ್ಲಲ್ಲ, ಮಹಾರಾಷ್ಟ್ರಕ್ಕೂ ಸಮಸ್ಯೆ ಇದೆ. ನಮ್ಮ ಜೊತೆ ಬೇರೆಯವ್ರಿಗೆ ಮಹಾರಾಷ್ಟ್ರದವ್ರಿಗೆ ಆಗ್ತಿದ್ರೆ ಮಹಾರಾಷ್ಟ್ರದವ್ರಿಗೆ ಆಗ್ತೈತೆ, ತಮಿಳ್ನಾಡವ್ರಿಗೆ ಆಗ್ತದೆ, BJP ಅವರು ಸ್ಟೇಟ್ನಲ್ಲಿ ಆಗ್ತದೆ. ಎಲ್ಲನೂ ಬಿಹಾರು, UP 80% ದುಡ್ಡು ಅವ್ರಿಗೆ, 20% ನಮಗೆ. ಅಟ್ಲೀಸ್ಟ್ 50% ನಮ್ಗೆ ಕೊಟ್ಟರೆ ಅನುಕೂಲ ಆಗ್ತದೆ. ಮುಂಚೆಯಿಂದ ಕರ್ನಾಟಕ ಇದೆ. ಮುಂಚೆಯಿಂದ ಕರ್ನಾಟಕ ಯಾರೇ ಬಂದರೂ ಫಸ್ಟ್ ಪ್ರಿಯಾರಿಟಿ ಕರ್ನಾಟಕ. ಅದು ಮುಂಚೆಯಿಂದನೂ ಕರ್ನಾಟಕ ಬಗ್ಗೆ ಔಟ್ಸೈಡ್ ಕಂಟ್ರಿಯಿಂದ ಬರೋರಿಗೆ ಫಸ್ಟ್ ನೋಡೋದು ಕರ್ನಾಟಕ, ಇಲ್ಲ ಮಹಾರಾಷ್ಟ್ರ, ಗುಜರಾತ್ ನೆಕ್ಸ್ಟು. ಓಕೆ ಸರ್. ಈಗ ಡ್ರೆಸ್ ನೋಡ್ರಿ ಎಲ್ಲ ಓಡೋಂಗಾಗಿದ್ದು. ನಾವೆಲ್ಲ ಡ್ರೆಸ್ ನೋಡ್ರೆ ಓಡೋದಾಗ RCB ಬರ್ಕೊಂಡು ಯಾರು ಬಂದರೆ ಓಡೋಂಗಾಗಿದೆ ನಮಗೆ. ಇನ್ನು ಅದನ್ನು ಪ್ರಯತ್ನಿಸ್ತು ಎಲ್ಲಿ ಓಡೋಬೇಕಿಲ್ಲ. ಈಗ ಆಗೋಲ್ಲ. ಈಗ RCB ಅಂತ ಯಾರು ಡ್ರೆಸ್ ಹಾಕೊಂಡು ಬಂದಿದ್ರೆ ಹಳ್ಳಿಯಾಗ ಹಾಕೊಂಡಿರ್ತಾರೆ ಈಗ ಎಲ್ಲ ಕಡೆ. ಮೊನ್ನೆ ಇದ್ರ ಕಾರ್ಯಕ್ರಮದಿಂದಾಗಿ IPL ಮ್ಯಾಚ್ ಮತ್ತು ಈ ಕಾರಣಕ್ಕೋಸ್ಕರ ಟೋಟಲ್ ಅವ್ರಿಗೆ ಲಾಭ ಆಗಿರೋದು 700 ಕೋಟಿ ರೂಪಾಯಿ RCB ಲಾಭ ಆಗಿದೆ. ಆ ಪ್ರೈವೇಟ್ ಏಜೆನ್ಸಿ ಅವ್ರನ್ನ ಕರೆಸಿ ನೀವು ಸನ್ಮಾನ ಮಾಡುವಂತ ನಿರ್ಧಾರ ಸರಿನಾ ಸರ್? ಯಾಕೆ ನಮಗೆ ಗೊತ್ತಿಲ್ಲ. ನಾವು ಪಾರ್ಟಿನೂ ಎಲ್ಲ ಹೋಗಿಲ್ಲ, ನಾವು ನೋಡಿಯಲ್ಲ. ಈಗ ನೀವು ನೋಡಿದ್ರೆ ನನಗೆ ಕೇಳಿ ಏನು ಗೊತ್ತಿರ್ತೀವೋ ಹೇಳಿದ್ವಿ. ಅವ್ನು ಯಾಕೆ ಕರ್ಕೊಂಡ್ಬಂದ್ರು, ಅವ್ನು ಯಾಕೆ ಹಿಡಿದ್ರು ಅಂತ ಈಗ ಹೇಳಿದ್ರೆ
ಅವನದೇನು ಪಾತ್ರ ಇತ್ತು, ನೀನು ಅವನ ಜನ ಕೂಡಿಸಿದ್ದ, ಎಷ್ಟು ಜನ ನೀನು ನೋಡಬೇಕಲ್ಲ, ಚೆಕ್ ಮಾಡಬೇಕು ಅವನು. ಅಲ್ಲ, ಮಾಡೋ ಅವಶ್ಯಕತೆ ಇತ್ತ ಅಂತ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ಇನ್ನೂ ಭಾಳಷ್ಟು ಡೀಪಾಗಿ ಸ್ಟಡಿ ಮಾಡ್ಬೇಕ್ರಿ. ನಮಗದು ಅಲ್ಲಿ ನಮಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ಏನೂ ರೈಟಿಂಗ್ನಾಗ ಏನೂ ಇಲ್ಲ. ಸೊ ವೇಟ್ ಮಾಡೋದಂತ ಪರಿಹಾರ ಅಷ್ಟೇ. ಸರ್, ಮಂಗಳೂರು ಪುರ ಸಿಟಿ ಕೇಸ್ NIA ಇದ್ದಾರೆ ಪರವಾಗಿಲ್ಲ, ಪದೇ ಪದೇ ಯಾಕೆ ಸರ್ ಈ ರೀತಿ ಆಗುತ್ತೆ? ಸ್ಟೇಟ್ ಗೌರ್ಮೆಂಟ್ ಇದು ಮಾಡಿಬಿಡಿ, ಏನು ಅದ್ರಾಗಿ ಅವ್ರೇನು ಅದ್ರಾಗಿ ನಮ್ದೇನಿದೆ, ಮಾಡಲಿ, ಏನು ತೊಂದರೆ ಏನು. ಹಾಂ, ಈಗ ನಾವು ಮಾಡೋದು ಒಂದೇ, ಇನ್ನು ನಮ್ಮ ಕೆಲಸ ಆಯ್ತು, ಇಲ್ಲ ನಾಳೆ ಹಂಗಾಯ್ತು ಹಿಂಗಾಯ್ತು ಹೇಳ್ತಾರೆ. ಈಗ ಅವರೇ ಮಾಡಲಿ, ಯಾರು ಮಾಡಂದ್ರೆ ಅವ್ರಿಗೆ. ನಾವು ಅದನ್ನೇ ಮಾಡ್ತೀವಿ. ನಾವು ಯಾರಿಗೆ ಅಲ್ಲಿ ಉಳಿಸ್ಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಏನು ನಮ್ಮದೇನು ಪೊಲೀಸ್ರಿಗೇನು ಏನು ಆಸಕ್ತಿ ಇಲ್ಲ, ಅಥವಾ ಏನದು ನಾವೇನು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಮಾಡಲಿ, ಅವ್ರು ಮಾಡಿದ್ರೆ ಇನ್ನೂ ನಮ್ಮ ಮ್ಯಾಗೆ ದಿವಸ ಆರೋಪ ಟೀಕೆ ಕಡಿಮೆ ಆಗ್ತಿದೆ. ಇಲ್ಲಾಂದ್ರೆ ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು, ಅವ್ನು ಹಿಡಿದ್ರು ಇವ್ನು ಹಿಡಿದ್ರು ಅಂತ ನಮ್ಮ ಮ್ಯಾಗೆ ಹೇಳ್ತಾರೆ. ಯಾರು ಅವ್ರು ಪೊಲೀಸ್ ಮಾಡಿದ್ರೆ ನಾವು ಮಾಡಿದ್ರೆ ಎಲ್ಲ ಒಂದೇ ಅಲ್ಲ.